ಬರ್ತೇನೆ, ಇವಳ ಗಂಡನ ಮನೆಗೆ ಹೋಗುದು ಇವತ್ತು. ಇವಳ ಗಂಡನ ಮೇಲೆ ನನ್ನ ಮನೆಯ ಅವಳದ ಮನೆಗೆ ಹೋಗುದು. ಬಾಟ್ಲಿ ತಕೊಂಡು ಹೋಗ್ತಾಳೆ ಅಂತ ಅಕ್ಕ. ನೋಡು, ನೀನು ನಂಗೆ ತಂದದ್ದು ಇವಳಿಗೆ ಸಹ ಬೇಕು. ಅವಳು ತಂಗಿಯರಿಗೆ ಅಂತ ತಂದದ್ದು. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಿಗ್ಗೆ ನಾನು ಮತ್ತು ಅಕ್ಕ ಇಬ್ಬರು ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾನು ಹಾಲು ಕೊಟ್ಟು ಕೈಕಂಬಕ್ಕೆ ಹೋಗಿ ವ್ಲಾಗ್ ಅಪ್ಲೋಡ್ ಮಾಡಿ ಸ್ವಲ್ಪ ದಿನಸಿ ಎಲ್ಲ ತರಲಿಕ್ಕೆ ಇತ್ತದನ್ನೆಲ್ಲ ತೆಕ್ಕೊಂಡು ಬಂದೆ ಮನೆಗೆ. ಒಂದು ಪಾರ್ಸೆಲ್ ಕೂಡ ಇತ್ತು ನನಗೆ ಮೀಶೋದಿಂದ. ಅದನ್ನು ಸಹ ತೆಕ್ಕೊಂಡು ಬಂದು ಒಂದು ಗ್ಲಾಸ್ ಬೂಸ್ಟ್ ಕುಡಿದು ಕೂದಲೆಲ್ಲ ಬಾಚಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದ್ರೆ ಇಷ್ಟು ಬೇಗ ಸ್ಟಾರ್ಟ್ ಮಾಡೋದಿಲ್ಲ, ಯಾಕಂದರೆ ನನ್ನ ಕೆಲಸ ನನ್ನ ಡೈರಿಯಿಂದ ಬಂದ ಮೇಲೆ ವ್ಲಾಗ್ ಅಪ್ಲೋಡ್ ಮಾಡಿ ಆದಮೇಲೆ ಸ್ಟಾರ್ಟ್ ಮಾಡೋದು. ಹಾಗೆ ತಿಂಡಿ ಮಾಡಿಟ್ಟು ಹೋಗಿರ್ತೇನೆ, ಮತ್ತು ಗುಡಿಸೋದು, ಪಾತ್ರೆ ವಾಶ್ ಮಾಡೋದು ಅದೆಲ್ಲ ಇರ್ತದಲ್ಲ. ಹಾಗೆ ಇವಾಗ ಅಕ್ಕ ಇದ್ದಾಳೆ ಅಂತೇಳಿ ಎಲ್ಲ ಮಾಡ್ತಾಳೆ. ಬಹುಶಃ ಇವತ್ತು ಇವತ್ತು ಅಕ್ಕ ಹೋಗ್ತಾಳೆ ಅನ್ನಿಸ್ತದೆ. ನಾಳೆ ಬಾ ಅಂತೇಳಿದ್ದಾರೆ ಬಾವ. ಆದರೆ ಅವಳು ಬಂದ ವರ್ಕ್ ಇತ್ತಲ್ಲ, ಮಾಡೋದು ಮಾಡಾಗ್ತದೆ. ಆವಾಗ ಕೆಲಸ ತುಂಬ ಇರ್ತಾರೆ. ಅದಾಯಿತು ನಿನ್ನೆಗೆ, ಹಂಚೆಲ್ಲ ಇಟ್ಟಾಯ್ತಲ್ಲ. ಹಾಗೆ ಈಗ ಒಂದು ಪಂಪ್ ಸ್ಟಾರ್ಟ್ ಮಾಡಿ ನಮಗೆ ಬಜಾವ್ ತರಲಿಕ್ಕೆ ಹೋಗಬೇಕು. ಹಾಗೆ ಅವಳು ಹೊಳೆ ಬಂದು ಕೂತೊಳ್ತಾನೆ ಅಂತ ಅಂದ್ಕೊಂಡ್ರೆ ಓಡಿದ. ಬಾರ ಚಲಿ ಇಷ್ಟೇ, ಇಲ್ಲಿ ತನಕ ಅಷ್ಟೇ ಬರ್ತೇನೆ. ಅವನು ಕೂರ ಹೇಳುದು ಬಾ ಬಾ ಒಟ್ಟಿಗೆ ಹೋಗುವ ಅಂತ. ಅವನು ಬರುವುದಿಲ್ಲ ಟಿಂಕಿ. ಸೂರ್ಯದೇವರು ಬರ್ತಿದ್ದಾರಷ್ಟೇ. ನೀರಿಗೆ ಬೆಳಕು ನೋಡಿ ಈಗ ಬೀಳ್ತುಂಟು. ಅವನು ಅಲ್ಲಿಗೆ ತಲುಪಿದ ಕೂರ. ಅವನು ಇಳಿದಿಲ್ಲ, ಟಿಂಕಿ ತದ್ವಿರುದ್ಧ ಅವನದು. ನೀರೇನು ಅಷ್ಟು ತಣ್ಣಗಿಲ್ಲ, ಸಾಧಾರಣ ಬಿಸಿ ಉಂಟು. ಅವನು ಹೊಡಿದ. ಆಯ್ತಾ ಒಂದು ಅಲ್ಲೆಂತದ ಮಾಡ್ತಿದ್ದಾರೆ ಅಂತ ಅಲ್ಲಿ ನೋಡುದು ಆಚೆಯಿಂದ ಬಂದವ. ಹೌದು. ಇವತ್ತಿಂದ 4 ಡೇಸ್ ವರ್ಕರ್ಸ್ ಇಲ್ಲ. ಅವರಿಗೊಂದು ಕಡೆ ಬೇರೆ ಕಡೆ ಕಟ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಂತೆ. ಹಾಗಾಗಿ ಕಲ್ಲು ಕಟ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ. 4 ಡೇಸ್ ಇಲ್ಲ, ನಾನು ಫ್ರೀ. 4 ಡೇಸ್ ಫ್ರೀ ಅಂತ ಹೇಳಿದ್ರೆ ನಂದು ಮಾಮೂಲಿ ವರ್ಕ್ ಇದೆಯಲ್ಲ, ಅದೆಲ್ಲ ಮಾಡಲಿಕ್ಕೆ ಇರ್ತದೆ. ಹಾಗೆ ನಮಗೆ ಅದೊಂದು ಮಾಡಾಗಬೇಕು ಅಂತಿತ್ತು. ಇನ್ನೂ ಅಷ್ಟು ಕೆಲಸ ಅಂದರೆ ಇನ್ನೊಂದು ಬಾತ್ರೂಮ್ ಆಗಬೇಕು, ಮತ್ತೊಂದು ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕೆ ಹಳ್ಳಿಯಲ್ಲೆಲ್ಲ ಇರ್ತದೆ ನೋಡಿ, ಚೌಕ ಥರ ಮಾಡಿ ಅದಕ್ಕೊಂದು ನಳ್ಳಿ ಎಲ್ಲ ಇಡ್ತಾರೆ. ಸೊ ಅದೊಂದು ಮಾಡಲಿಕ್ಕೆಲ್ಲ ಉಂಟು. ಹಾಗೆ ಅದೊಂದು ವರ್ಕ್ ಆದರೆ ಮತ್ತು ನಮ್ಮದು ವೈರಿಂಗು ಮತ್ತು ಒಳಗಡೆ ಬೇಸಿನ್ ಎಲ್ಲ ಇಡಿಸೋದು ಅದೆಲ್ಲ ಉಂಟು ವರ್ಕ್. ಅದು ದೊಡ್ಡ ವಿಷಯ ಅಂತಲ್ಲ, ಅದು ಮಾಡ್ತಾ ಹೋಗ್ಬೋದು ನಾನು ಅಷ್ಟಾಗೆ. ಇದೊಂದು ಹಂಚಿದೊಂದು ದೊಡ್ಡ ಕೆಲಸ ಇತ್ತು, ಅದು ಮುಗೀತು ನಿನ್ನೆಗೆ. ರಜಾವಾಯಿತು. ಇಲ್ಲಿ ಒಂದು ರಾಶಿ, ಇಲ್ಲಿ ಒಂದು ರಾಶಿ, ಅಲ್ಲಿ 2 ರಾಶಿ ಮಾಡಿಟ್ಟಿದ್ದೇನೆ ನಾನು ಅಲ್ಲಿ, ಮತ್ತು ಅಲ್ಲಿ ಒಂಚೂರು ಉಂಟು. ಇದನ್ನೆಲ್ಲ ಸೇರಿಸಿ ಒಂದು ಕಟ್ಟ ಕಟ್ಟಬೇಕು. ಅಕ್ಕ ಬಳ್ಳಿ ಮಾಡ್ತಿದ್ದಾಳೆ ಇಲ್ಲಿ. ಅಪ್ಪ ಇನ್ನೊಂದು ಕಡೆ ಹೋಗಿದ್ದಾರೆ, ಇನ್ನೊಂದು ಕಟ್ಟ ತರ್ಬೋದು ಅವರು. ಅಕ್ಕ ಒಂದು ಕಟ್ಟ ತಗೊಂಡು ಹೋದ್ಲು ನೋಡಿ. ನಾನೀಗ ಅಪ್ಪನ ಹತ್ರ ಹೋಗ್ತಿದ್ದೇನೆ. ಅವ್ರು ಎಲ್ಲಿ ಸ್ವಲ್ಪ ಬಜಾವ್ ಮಾಡ್ತಿದ್ದಾರೆ ಅಂತ ನೋಡಬೇಕು. ಅವರಿಗೆ ಅದು ಹಿಡಿದು ಇಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಾನು ಹೆಲ್ಪ್ ಮಾಡ್ತೇನೆ, ಮತ್ತು ಸೀದಾ ಮನೆಗೆ ಬರ್ಬೋದು. ಹಾಗೆ ನಮ್ಮದು ನೋಡಿ ಅಸ್ತ್ರ ಬಜಾವು ನಾನು ಇದರಲ್ಲಿ ಮಾಡೋದು, ಈಸಿ ಆಗ್ತದೆ. ಅಕ್ಕ ಎಲ್ಲ ಕತ್ತಿಯಲ್ಲಿ ಮಾಡ್ತಾಳೆ, ನಂಗೆ ಮಾತ್ರ ಕೋಲ್ ತುಂಬ ಇಷ್ಟ. ಬೆಳಿಗ್ಗೆ ತಿಂಡಿ ಇಡ್ಲಿ, ನನ್ನ ಫೇವ್ರೆಟ್ ಬೆಂಡೆಕಾಯಿ ಸಾಂಬಾರು, ಆಮೇಲೆ ಕಣ್ಣಚ. ಅಪ್ಪ ದೇವ್ರಿ ಹಲ್ಲುಜ್ಜಿ ಇನ್ನೊಂದು ದೇವರಿಗೆ ದೀಪ ಉರಿಸಿ ಮತ್ತೆ ಬರ್ತಾರೆ. ನಾನು ದೇವರಿಗೆ ದೀಪ ಇಟ್ಟಿದ್ದೇನೆ, ಹೂ ಇಟ್ಟಾದ್ಮೇಲೆ ಬರ್ಬೋದು. ಬೆಂಡೆ
ಹುಲ್ಲಿಗೆ ಬಂದೆವು ನಾವು. ಪಾಪ ಇವನು ಇದು ಸ್ಪ್ರಿಂಕ್ಲರಲ್ಲಿ ಒದ್ದೆ ಹಾಕೊಂಡು ಓಡ್ಕೊಂಡು ಬಂದ. ಇವನೊಬ್ಬನೇ ಬಂದದ್ದು. ಅವಳಲ್ಲಿ ಇದ್ದಾಳ ಅಂತ. ಇಲ್ಲಿ ದಾರಿಯಲ್ಲಿ ಬರಬೇಕಾದ್ರೆ ಈಚೆ ಸೈಡ್ ಸಹ ಸ್ಪ್ರಿಂಕ್ಲರ್ ಹಾರ್ತಾ ಉಂಟು, ಈಚೆ ಸೈಡ್ ಸಹ ಹಾರ್ತಾ ಉಂಟು. ಪಡಿವಂತೂ ನಮ್ಮನ್ನು ಟ್ರಸ್ಟ್ ಮಾಡಿ ಓಡಿ ಬಂದ. ಇಲ್ಲೆಲ್ಲ ನೀರುಂಟು ನೋಡಿ. ಎಲ್ಲ ತಿಂದು ದನಗಳನ್ನೆಲ್ಲ ಬಿಟ್ಟು ಇವಾಗ ಹುಲ್ಲಿಗೆ ಬಂದೆವು. ಇನ್ನು ಹುಲ್ಲು ಮಾಡಿ ಒಮ್ಮೆ ದನಗಳನ್ನು ಚೇಂಜ್ ಮಾಡಿ ಆಮೇಲೆ ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಊಟಕ್ಕೆ. ಅಕ್ಕ ಇದ್ದಾಳಲ್ಲ, ಅವಳು ಊಟ ಮಾಡಿ ಅಲ್ಲಿಂದ ಅವಳ ಗಂಡನ ಮನೆಗೆ ಹೋಗ್ತಾಳೆ, ನಾನು ಅಲ್ಲಿಂದ ಮನೆಗೆ ಬರೋದು. ಹಾಗೆ ಪಡಿ ಹುಲ್ಲಾಯಿತು. 11 ಗಂಟೆ ಸಾಗಲಿಲ್ಲ, ಅದಕ್ಕಿಂತ ಮುಂಚೆ ಹುಲ್ಲಾಯಿತು ನಮಗೆ. ಪಡಿಗೆ ಅಕ್ಕ ಮಿಡತೆ ಹಿಡ್ಕೊಡ್ತಿದ್ದಾಳೆ ಒಂದೊಂದು. ಇವತ್ತು ಲಾಸ್ಟ್ ಅಲ್ಲ ಅಕ್ಕ, ಹಾಗೆ ಪಡಿ ಪಾಪ ಬಂದಿದ್ದಾನೆ ಚಂಡಿ ಹಾಕ್ಕೊಂಡಾದ್ರು ನಮ್ಮೊಟ್ಟಿಗೆ. ಪಡಿ ನೋಡಿ ಎಂತ ತಂದಿದ್ದೇನೆ ಅಂತಲೇ ಹೀಗೆ ಮಾಡಿದರೆ. ಇಲ್ಲಿಂದ ಆಚೆ ನೀರು ಹಾರ್ತಾ ಇತ್ತಲ್ಲ, ಇವರು ಮೋರಿ ಇಲ್ಲೇ ಕೂತಿದ್ದಾರೆ ಆಚೆ ಬರಲಿಕ್ಕಾಗದೆ. ಸಿನಿ, ದೀಪಿ, ನನ್ನ ಜೂಲಿ. ಇನ್ನು ಹೋಗುವ ಮನೆಗೆ. ಪಡಿಕಲ್ಲ ತಂದು ಇಲ್ಲಿ ಬಿಟ್ಟೆ, ಅವರು ಫ್ರೆಂಡ್ಸ್ ಇದ್ದಾರಲ್ಲ. ಹೋಗುವ ಮನೆಗೆ ಬನ್ನಿ. ಇಲ್ಲಿಂದ ಆಚೆ ಸ್ಪ್ರಿಂಕ್ಲರ್ ರಟ್ತಾ ಇತ್ತು, ಅದಕ್ಕೆ ಅವ್ರು ಬರಲಿಲ್ಲ. ನಾನು ಬರೋ ತನಕ ಕಾದಿದ್ದಾರೆ ನೋಡಿ ಪಾಪ ನನ್ನ ಬೆಕ್ಕುಗಳು. ಹುಲ್ಲಿಂದ ಬಂದು ಜ್ಯೂಸ್ ಕುಡಿತಿದ್ದೇವೆ. ಕೋಕಮ್ ಜ್ಯೂಸ್. ಅದು ದೊಡ್ಡಕ್ಕ ತಂದದ್ದು ಮಹಾರಾಷ್ಟ್ರದಿಂದ. ಇವಳು ಸಹ ಒಂದು ಬಾಟ್ಲಿ ತಗೊಂಡು ಹೋಗ್ತಾಳೆ ಅಂತ ಅಕ್ಕ. ನೋಡು, ನೀನು ನನಗೆ ತಂದದ್ದು ಇವಳಿಗೆ ಸಹ ಬೇಕು. ಅವಳು ತಂಗಿಯರಿಗೆ ಅಂತ ತಂದದ್ದು. ಹಣ್ಣುಗೆ ಅಂತ. ಅನ್ನುಗೆ ಅಂತ ಅಲ್ಲ, ತಂಗಿಯರು ನಾನು ಸಹ ಒಂದು ದೊಡ್ಡ ತಂಗಿ, ನಿಜವಾಗಿ ನಂಗೆ ತಂದದ್ದು ಅವಳು. ಸಣ್ಣವಳು, ನಾನು ಚಿಕ್ಕದಲ್ಲ, ಅದಕ್ಕೆ ಪ್ರೀತಿ ಜಾಸ್ತಿ. ನಾವಿಬ್ರು ಕೂಡ ಹೊರಟಾಯಿತು. ಇನ್ನು ದೇವಸ್ಥಾನಕ್ಕೆ ಹೋಗಿ ಒಂದು ಕಾಣಿಕೆ ಹಾಕ್ಲಿಕ್ಕೆ ಉಂಟದು ಹಾಕಿ ಆದಮೇಲೆ ಊಟಕ್ಕೆ ಹೋಗಿ ಊಟ ಮಾಡಿ ಬಂದು ನಾನು ಮನೆಗೆ ಬರ್ತೇನೆ. ಇವಳ ಗಂಡನ ಮನೆಗೆ ಹೋಗುದು ಇವತ್ತು. ಇವಳ ಗಂಡನ ಮೇಲೆ ನನ್ನ ಮನೆಯ, ಅವಳದು ಮನೆಗೆ ಹೋಗುದು, ನಾನು ನನ್ನ ಮನೆಗೆ ಬರುದು. ಹಾಗೆ ಎಂತ ಒಂದು ಜನ ಅಂತ ಹೇಳ್ತಿದ್ದಾಳೆ ಅಂದರೆ, ಇವಳದು ಗಂಡನ ಮನೆ ನಮಗೆ ಹಾಗೆ ಅಲ್ವಾ, ನಂದು ಭಾವನ ಮನೆ ಹಾಗೆ ಅವಳ ಮನೆ. ಮನೆ ತಲುಪಿದ್ದು ತುಂಬ ರಶ್. ಇವತ್ತು ಸ್ಯಾಟರ್ಡೆ ಅಲ್ಲ, ಸಂಡೇ ಅಲ್ಲ, ಹಾಗೆ ಎಲ್ಲರೂ ಬಂದಿರ್ತಾರೆ. ಮತ್ತು ಇವತ್ತು ಆಶ್ಲೇಷ ನಕ್ಷತ್ರ, ಹಾಗೆ ಎಲ್ಲರೂ ಅದರದ್ದು ಪೂಜೆಗೆಲ್ಲ ಬಂದಿರ್ತಾರಲ್ಲ. ಒಳಗೆ ಹೋಗ್ಲಿಕ್ಕೆ ಆಗ್ತದ ಅಂತ ನೋಡುದು, ಕಾಣಿಕೆ ಹಾಕ್ಲಿಕ್ಕೆ ಉಂಟಲ್ಲ ನೋಡು. ದೇವಸ್ಥಾನದಿಂದ ತುಂಬ ಹೊರಗಡೆಯಿಂದ ರಶ್ ಉಂಟು, ಲೈನ್ ತುಂಬ ಉಂಟು. ಹಾಗಾಗಿ ನಾವು ಹೊರಗಡೆಯಿಂದ ಕಾಣಿಕೆ ಡಬ್ಬಕ್ಕೆ ಕಾಣಿಕೆ ಹಾಕಿ ಈಗ ಊಟಕ್ಕೆ ಹೋಗ್ಲಿಕ್ಕೆ ಆಗ್ತದ ಅಂತ ನೋಡ್ತಿದ್ದೇವೆ. ದೇವಸ್ಥಾನದಿಂದ ಅಲ್ಲಿಂದ ಒಳಗೆ ಹೋಗ್ಲಿಕ್ಕಿರೋದು, ಅಲ್ಲಿ ಕ್ಲೋಸ್ ಮಾಡಿ ಇಲ್ಲಿಂದ ಹಾಗೆ ಊಟದ ಲೈನಿಂದ ಕಳಿಸ್ತಾ ಇದ್ದಾರೆ ದರ್ಶನಕ್ಕೆ. ಲೈನಲ್ಲಿ ಊಟಕ್ಕೆ ತಲುಪಿದ್ದೇವೆ. ಇವತ್ತು ನೆಲದಲ್ಲಿ ಕೂತು ಊಟ ಮಾಡಲಿಕ್ಕೆ, ನನಗೆ ನೆಲದಲ್ಲಿ ಕೂತು ಊಟ ಮಾಡೋದಂದ್ರೆ ತುಂಬ ಇಷ್ಟ. ಎಲ್ಲರೂ ಕೂರ್ತಾ ಇದ್ದಾರೆ. ತಿಳಿ ಸಾರು ಬಂತು, ಚಟ್ನಿ ಬಂತು, ಇನ್ನು ಊಟ ಮಾಡೋದು. ಪಾಯಸ ನನ್ನ ಫೇವ್ರೇಟ್ ಸುಬ್ರಹ್ಮಣ್ಯ ಟೆಂಪಲ್ ಇದು. ಫಿನಿಶ್ ಆಯಿತು, ಊಟ ಮಾಡಿ ಆಯಿತು. ನಾವಿರುವಾಗ ಅಷ್ಟು ರಶ್ ಇರಲಿಲ್ಲ, ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ರಶ್ ಇತ್ತು. ನಾವು ಊಟ ಮಾಡಿ ಬರೋಷ್ಟರಲ್ಲಿ ಎಷ್ಟು ರಶ್ ಅಂತ ಹೇಳಿದರೆ, ನಾವು ಕೈ ತೊಳೆಯುವಲ್ಲಿಂದ ಹೊರಗೆ ಬರಲಿಕ್ಕೆ ಒಂದು ಸ್ಪೇಸ್ ಉಂಟು, ಅಲ್ಲಿಂದ ಒಳಗೆ ಬರಲಿಕ್ಕೆ ನೋಡ್ತಾ ಇದ್ರು ಊಟಕ್ಕೆ, ಅಷ್ಟು ರಶ್. ಹಾಗೆ ಈಗ ನಾವು ಇನ್ನು ಅಕ್ಕ ಮನೆಗೆ ಹೋಗ್ತಾಳೆ ಅವಳಿದು, ನಾನು ನನ್ನ ಮನೆಗೆ ಹೋಗೋದು. ಹಾಗೆ ಕೂರ ನೋಡಿ, ಕೂರ ಎಲ್ಲರೂ ರಸ್ಕ್ ತಂದಿದ್ದೇನೆ ಅಂತ ಕಾಯ್ತಿದ್ದಾರೆ. ಟೀ ಟೈಮ್. ಇವರಿದ್ದಾರೆ, ಎಲ್ಲ ಕೂತ್ಕೊಂಡಿದ್ದಾರೆ. ಚಾ ಬೇಕಾದವರೆಲ್ಲರೂ ಕೂತಿದ್ದಾರೆ. ಪಡಿ ಕಿರ್ಚಿದಿರೋದು ಇವನು.